ऊर्ध्वबाहुर्विरौमेशः न च कश्चित् शृणोति मे धर्मादर्थश्च कामश्च स किमर्थं न सेव्यते। ಮಹರ್ಷಿ ವ್ಯಾಸರು ಕೈಗಳನ್ನು ಮೇಲೆತ್ತಿ ಹೇಳಿದ್ದಾರೆ, ಧರ್ಮದ ಪಾಲನೆ ಮಾಡಿ ಅದರಿಂದ ನಿಮಗೆ ಅರ್ಥ, ಕಾಮ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ. ಆದರೆ ಅವ್ರ ಮಾತು ಯಾರೂ ಕೇಳಲ್ಲ. ಜೀವನದ ಆಧಾರ ಪುರುಷಾರ್ಥ. ಪುರುಷಾರ್ಥ ಜೀವನದ ಲಕ್ಷ್ಯವಾಗಬೇಕು. ಲಕ್ಷ್ಯ ಆ ಮಾರ್ಗದ್ದಾಗಿರಬೇಕು, ಯಾವುದರ ದಿಕ್ಕು ಸರಿಯಾಗಿದೆಯೋ. ಲಕ್ಷ್ಯ ಆ ಮಾರ್ಗದ್ದಾಗಿರಬೇಕು, ಯಾವುದು ಯಾತ್ರೆಯ ಜೊತೆಯಾಗಿದೆಯೋ. ಲಕ್ಷ್ಯ ಧರ್ಮದ ಪುರುಷಾರ್ಥದ್ದಾಗಿರಬೇಕು. ಲಕ್ಷ್ಯ ಸುರಕ್ಷೆಯದ್ದಾಗಿರಬೇಕು, ಅದು ಮನುಷ್ಯನ ಮೂಲ ಅವಶ್ಯಕತೆಯದ್ದಾಗಿರಬೇಕು. ಲಕ್ಷ್ಯವು ಸಂಪತ್ತಿನದ್ದಾಗಿರಬೇಕು, ಅದು ಸುಖದ ಸಾಧನವಾಗಿರಬೇಕು. ಲಕ್ಷ್ಯದ ಅರ್ಥ ಪುರುಷಾರ್ಥ. ಲಕ್ಷ್ಯವು ಸಮಾಧಾನದ್ದು, ಸುಖದ್ದು, ಆನಂದದ್ದಾಗಿರಬೇಕು. ಲಕ್ಷ್ಯವು ಕಾಮ ಪುರುಷಾರ್ಥದ್ದಾಗಿರಬೇಕು. ಲಕ್ಷ್ಯವು ಧರ್ಮ, ಅರ್ಥ ಹಾಗೂ ಕಾಮ ಪುರುಷಾರ್ಥದ ಪ್ರಾಪ್ತಿಯದ್ದಾಗಿದ್ದು, ನಂತರ ಆ ಧರ್ಮ, ಅರ್ಥ ಹಾಗೂ ಕಾಮವನ್ನು ಮೀರುವ ಸುಖ ದುಃಖದ ಅತೀತದ್ದಾಗಿರಬೇಕು. ಲಕ್ಷ್ಯವು ಮೋಕ್ಷ ಪುರುಷಾರ್ಥದ್ದಾಗಿರಬೇಕು. ಮನುಷ್ಯತ್ವದ ಈ ಮೌಲ್ಯವನ್ನ ಘೋಷಣೆ ಮಾಡಿದ್ದು ನಮ್ಮ ಪ್ರಾಚೀನ ಋಷಿಗಳು, ನಮ್ಮ ಪ್ರಾಚೀನ ದರ್ಶನಗಳು. ವೇದವ್ಯಾಸರು ಘೋಷಣೆ ಮಾಡಿದ್ದಾರೆ, ಮನುಷ್ಯರೇ ಧರ್ಮದ ಪಾಲನೆ ಮಾಡಿ, ಏಕೆಂದ್ರೆ ಅದರಿಂದಲೇ ನಿಮಗೆ ಸರ್ವ ಸುಖ ಸಿಗುತ್ತೆ. ಯಾರು ಆ ಋಷಿ ಚಿತ್ತ ಹಾಗೂ ಇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಳ್ಳಲು ಸಫಲರಾಗ್ತಾ ಇದ್ದಾರೆ? ಯಾರವರು? ಜಿತೇಂದ್ರಿಯರಾಗುತ್ತಿರುವವರು. ಯಾರವರು? ಬ್ರಹ್ಮಲೀನರಾಗುತ್ತಿರುವವರು. ಯಾರವರು? ಆ ವಿದ್ಯೆಯನ್ನ ಹೊಂದುತ್ತಿರುವವರು. ಅದನ್ನು ತಿಳಿದ ಮೇಲೆ ಮತ್ತೇನನ್ನು ತಿಳಿಯುವ ಅವಶ್ಯಕತೆ ಇರುವುದಿಲ್ಲ. ಯಾರು ಸುಖ ದುಃಖಗಳನ್ನು ಮೀರುತ್ತಿರುವವರು. ಏನೀ ಗಲಾಟೆ? ಯಾರಿದ್ದಾರಲ್ಲಿ? ಯಾರಿದ್ದಾರಲ್ಲಿ? ನಮ್ಮ ಸೇವಕರೊಡನೆ ಬೇಟೆಯಾಡಲು ಈ ತಪೋವನದತ್ತ ಬರುತ್ತಿರುವವರು. ಸಾವಧಾನ, ಸಾವಧಾನ! ಇಲ್ಲಿ ಮಹರ್ಷಿ ವಿಶ್ವಾಮಿತ್ರರ ತಪಸ್ಸು ಕೊನೆಯ ಹಂತವನ್ನು ತಲುಪುತ್ತಿದೆ. ಸಾವಧಾನ! ಯಾರು ಈ ತಪೋವನದ ಶಾಂತಿಗೆ ಭಂಗವನ್ನುಂಟು ಮಾಡುತ್ತಿರುವವರು? ಯಾರು ಈ ತಪೋವನದ ಶಾಂತಿಗೆ ಭಂಗವನ್ನುಂಟು ಮಾಡಿದ್ದು? ನೀವಿಲ್ಲಿ ತಪಸ್ ಮಾಡ್ತಾ ಇದ್ದಿದ್ದು ನನಗೆ ಗೊತ್ತಿರಲಿಲ್ಲ. ನೀನು ಯಾವುದೇ ಪಶುವಲ್ಲ, ನನ್ನ ತಪಸ್ಸನ್ನು ಬೇಟೆಯಾಡಿದ್ದೀಯಾ. ಕ್ಷಮಿಸಿ ಗುರುಗಳೇ, ನನ್ನಿಂದ ಅಪರಾಧವಾಗಿದೆ. ನಿನಗೆ ಯಾವ ಅಭಿಶಾಪ ಕೊಡಲಿ? ಯಾವ ಒಂದು ಕಾರಣಕ್ಕಾಗಿ ನನ್ನ ರಾಜ್ಯವನ್ನು ಬಿಟ್ಟೆನೋ, ನನ್ನ ಸಂಪತ್ತನ್ನು ಬಿಟ್ಟೆನೋ, ವರ್ಷಗಳ ಕಠಿಣ ತಪಸ್ಸನ್ನು ಮಾಡಿದೆನೋ, ಮೋಕ್ಷ ಹಾಗೂ ಪರಮಜ್ಞಾನದ ಕ್ಷಣವನ್ನು ಹೊಂದುವವನಿದ್ದೆ. ಕ್ಷಮಿಸಿ ಗುರುಗಳೇ, ಕ್ಷಮಿಸಿ. ನೀವೇನ್ ಬೇಕಾದ್ರೂ ಶಿಕ್ಷೆ ಕೊಡಿ, ಅದರ ಅಭಿಶಾಪ ಕೊಡಬೇಡಿ. ನನ್ನ ಪ್ರಜೆಗಳು ನಷ್ಟರಾಗುತ್ತಾರೆ. ಪ್ರಭು, ಬೇಕಾದ್ರೆ ನೀವು ನನ್ನ ರಾಜ್ಯ ತಗೊಳ್ಳಿ, ನನ್ನ ಸಂಪತ್ತು ತಗೊಳ್ಳಿ, ನನ್ನ ವೈಭವ, ನನ್ನ ಪುಣ್ಯ ತಗೊಳ್ಳಿ. ಏನು ನಿನ್ನ ಪುಣ್ಯ? ಧರ್ಮ. ನಾನಿಲ್ಲಿವರೆಗೂ ಧರ್ಮದಲ್ಲಿ ಸ್ಥಿರನಾಗಿದ್ದೇನೆ ದೇವ. ಯಾರು ನೀನು? ಹರಿಶ್ಚಂದ್ರ, ಅಯೋಧ್ಯ ನಗರದ ಸೇವಕ. ಋಷಿ ವಸಿಷ್ಠರ ಶಿಷ್ಯನೇ? ಋಷಿ ವಸಿಷ್ಠರು ನನ್ನ ಆಚಾರ್ಯರು. ಧರ್ಮದ ಮೇಲೆ ಸ್ಥಿರವಾಗಿ ನಿಲ್ಲಬಲ್ಲೆಯಾ? ನನ್ನ ಆಚಾರ್ಯರ ಕೃಪೆ ನನ್ನ ಮೇಲಿದೆ. ಕೊಡು. ನಿನ್ನ ಅಪರಾಧದ ಬದಲಿಗೆ ನಿನ್ನ ರಾಜ್ಯವನ್ನು ನನಗೆ ಕೊಡು, ನಿನ್ನ ಪ್ರಜೆಗಳನ್ನು ಕೊಡು, ನಿನ್ನ ಕೋಶವನ್ನು ಕೊಡು. ಈ ಕ್ಷಣದಿಂದ ನನ್ನ ರಾಜ್ಯ, ನನ್ನ ಪ್ರಜೆ, ನನ್ನ ಕೋಶ ನಿಮ್ಮದಾಯಿತು ಪ್ರಭು.
ಗೊತ್ತಿಲ್ಲದೆ ಆದ ಅಪರಾಧಕ್ಕಾಗಿ ನೀವು ನಿಮ್ ರಾಜ್ಯನ ಹೇಗ್ ಬಿಟ್ರಿ ಸ್ವಾಮಿ? ನಾನು ವಚನ ಕೊಟ್ಟಾಗಿದೆ ಶೈವ್ಯ. ಏನ್ ಮೌಲ್ಯ ಇದೆ ಆ ವಚನಕ್ಕೆ? ಕೇವಲ ಶಬ್ದ ಮಾತ್ರ. ಮುರ್ತು ಬಿಡಿ ಆ ವಚನವನ್ನ. ನನಗೆ ಈ ಶಬ್ದ ವಚನ ಧರ್ಮವಾಗಿದೆ ಶೈವ್ಯ. ಹಾಗಾದ್ರೆ ನಾನು ನಿಮ್ ಜೊತೆ ಬರ್ತೀನಿ. ಎಲ್ಲಿ ಧರ್ಮವೋ ಅಲ್ಲಿ ನಾನು. ಹಾಗೆ ಮಹರ್ಷಿ ವಸಿಷ್ಠರ ಆ ಶಿಷ್ಯನು ತನ್ನ ಪ್ರಜೆಗಳಿಂದ ಬೀಳ್ಕೊಂಡ. ಮಹರ್ಷಿ ವಿಶ್ವಾಮಿತ್ರರ ರಾಜ್ಯ ಬಿಡುವ ಆದೇಶ ಪಾಲಿಸತೊಡಗಿದ. ಯಾವ ಸ್ನೇಹ ನೀವು ನಮಗೆ ನೀಡಿದ್ದೀರೋ ಅದನ್ನು ಮಹರ್ಷಿಗಳಿಗೂ ನೀಡಿರಿ. ಸದೈವ ಧರ್ಮದ ಧಾರಣೆ ಮಾಡಿರಿ. ಅದೇ ನಮ್ಮೆಲ್ಲರನ್ನು ರಕ್ಷಿಸುತ್ತದೆ. ಧರ್ಮೋ ರಕ್ಷತಿ ರಕ್ಷಿತಃ. ಈಗ ನಮಗೆ ಆಜ್ಞೆ ನೀಡಿರಿ. ಹರಿಶ್ಚಂದ್ರ, ದಂಡವನ್ನು ನೀಡದೆ ಎಲ್ಲಿಗೆ ಹೋಗ್ತಾ ಇದೆಯಾ? ನಂಗೆ ಅರ್ಥ ಆಗ್ಲಿಲ್ಲ ಪ್ರಭು. ರಾಜ್ಯವನ್ನು ನೀನು ನನಗೆ ನನ್ನ ತಪೋಭಂಗಕ್ಕೆ ಬದಲಾಗಿ ನೀಡಿದೆ. ತಪೋಭಂಗದ ಅಪರಾಧಕ್ಕೆ ಪ್ರಾಯಶ್ಚಿತ್ತದ ದಂಡವನ್ನ ಯಾರು ಕೊಡ್ತಾರೆ? ದಾನ ಕೊಟ್ಟ ಮೇಲೆ ದಕ್ಷಿಣೆ ಯಾರು ಕೊಡ್ತಾರೆ? ಈಗ ದಕ್ಷಿಣೆ ನೀಡಲು ನನ್ನ ಬಳಿ ಏನೂ ಉಳಿದಿಲ್ಲ ಮಹರ್ಷಿ. ಇದನ್ನ ಧರ್ಮದ ಮೇಲೆ ಸ್ಥಿರವಾಗಿ ನಿಲ್ಲುವ ಹರಿಶ್ಚಂದ್ರ ಹೇಳುತ್ತಿದ್ದಾನೆ. ನೀನು ರಾಜ್ಯ ಕಳೆದುಕೊಂಡಿರುವೆ, ಪುರುಷಾರ್ಥವನ್ನಲ್ಲ. ನನಗೆ ಸ್ವಲ್ಪ ಸಮಯ ಕೊಡಿ. 1 ಮಾಸ, 1,000 ಸ್ವರ್ಣ ಮುದ್ರೆಗಳು ನಿನ್ನ ದಂಡವಾಗಿದೆ. ಸ್ವೀಕರಿಸಿದ್ದೇನೆ ಪ್ರಭು. ಎಲ್ಲಿ ಸಿಗ್ತೀಯಾ? ಎಲ್ಲಿ ಎಲ್ರಿಗೂ ಶರಣ ಸಿಗುತ್ತೋ ಆ ಧರ್ಮನಗರ ಕಾಶಿ. ವಚನ ಪ್ರತಿದಿನ ಪತಿ ಪತ್ನಿಗೆ ನೀಡ್ತಾನೆ, ಪತ್ನಿ ಪತಿಗೆ ನೀಡ್ತಾಳೆ. ವಚನ ಪ್ರತಿದಿನ ಪುತ್ರ ಪಿತನಿಗೆ ನೀಡ್ತಾನೆ, ಪಿತ ಪುತ್ರನಿಗೆ ನೀಡ್ತಾನೆ. ವಚನ ಪ್ರತಿದಿನ ರಾಜ ಪ್ರಜೆಗಳಿಗೆ ನೀಡ್ತಾನೆ. ವಚನ ಪ್ರತಿದಿನ ಪ್ರೇಮಿ ಪ್ರಿಯತಮನಿಗೆ ನೀಡ್ತಾಳೆ. ವಚನ ಪ್ರತಿದಿನ ಮನುಷ್ಯ ಮನುಷ್ಯನಿಗೆ ನೀಡ್ತಾನೆ. ಈ ವಚನ ರಕ್ಷಣೆಗಾಗಿ ಹರಿಶ್ಚಂದ್ರ 1,000 ಸ್ವರ್ಣ ಮುದ್ರೆಗಳನ್ನ ಹೊಂದಲು ಕಾಶಿ ತಲುಪುದ. ನಂಗೇನು ಅರ್ಥ ಆಗ್ತಾ ಇಲ್ಲ ಶೈವ್ಯ. 1,000 ಸ್ವರ್ಣ ಮುದ್ರೆಗಳನ್ನ ಎಲ್ಲಿಂದ ತರಲಿ? ಯಾವ ಕೆಲಸ ನನಗಿಷ್ಟೊಂದು ಮುದ್ರೆಗಳನ್ನ ಕೊಡುತ್ತೆ? ಇಷ್ಟು ಮುದ್ರೆಗಳಿಗೆ ನಾನು ನನ್ನೇ ಮಾರ್ಕೋಬೇಕಾಗತ್ತೆ. ಕೇಳಿ ಕೇಳಿ, ಇಲ್ಲಿ ಕೇಳಿ ಕೇಳಿ ಕೇಳಿ, ನನ್ನ ಧರ್ಮನಗರದ ಜನರೇ ಕೇಳಿ. ನನ್ನ ಮೇಲೆ ಧರ್ಮ ಸಂಕಟ ಒಂದು ಬಂದಿದೆ. ಹಾಗಾಗಿ ನನ್ನೇ ನಾನು ಮಾರ್ಕೋತಾ ಇದ್ದೀನಿ. ಯಾರು ಬೇಕಾದ್ರೂ ನನ್ನ ಖರೀದಿ ಮಾಡ್ಬೋದು, ಏನ್ ಬೇಕಾದ್ರೂ ನನ್ನಿಂದ ಮಾಡಿಸ್ಬೋದು. ಅಂತ ಏನ್ ಸಂಕಟ ಬಂದಿದೆ? ಅದಕ್ಕಾಗಿ ನೀನು ಸ್ವಯಂ ನಿನ್ನನ್ನೇ ಮಾಡ್ತಿದ್ದೀಯಾ? ವಚನಕ್ಕೆ ಬದ್ಧನಾಗಿರುವೆ. ನನ್ನ ವ್ಯಥೆನ ನಾನು ಹೇಳಕ್ಕಾಗಲಾರ್ಯ. ಖರೀದಿ ಮಾಡ್ತೀರಾ ನನ್ನ? ಎಷ್ಟು ಮೌಲ್ಯ ಬಯಸ್ತೀಯ? 1,000 ಸ್ವರ್ಣ ಮುದ್ರೆ. ಅರೆ, ಇಷ್ಟರಲ್ಲಿ 100 ದಾಸರು ಸಿಗ್ತಾರೆ. 1,000 ಸ್ವರ್ಣ ಮುದ್ರೆಗಳನ್ನ ಕೊಟ್ಟು ಯಾರು ಖರೀದಿ ಮಾಡ್ತಾರೆ ನಿನ್ನನ್ನ? ಇವತ್ತು ಕೊನೆ ದಿನ ಆಗಿದೆ ಶೈವ್ಯ. ನನ್ನ ಧರ್ಮ ಹೋಯ್ತು. ಏನು ಉತ್ತರ ಕೊಡ್ಲಿ ಮಹರ್ಷಿಗಳಿಗೆ? ಈಗ ನನ್ನ ಮುಂದೆ ಒಂದೇ ಒಂದು ಮಾರ್ಗ ಉಳಿದಿದೆ. ಯಾವ ಮಾರ್ಗ? ಜಲಸಮಾಧಿ. ಇದೇನ್ ಯೋಚಿಸ್ತಾ ಇದ್ದೀರಾ ಸ್ವಾಮಿ? ಆತ್ಮಹತ್ಯೆಯಿಂದ ಧರ್ಮದ ರಕ್ಷಣೆ ಆಗತ್ತಾ? ನಾನು ಏನ್ ಮಾಡ್ಲಿ ಶೈವ್ಯ? ವಯಸ್ಸಲ್ಲಿರೋ ಸುಂದರ ದಾಸಿಗೆ ಬಹಳ ಗ್ರಾಹಕರು ಸಿಗ್ತಾರೆ. ನನ್ನನ್ನೇ ನಾನು ಯಾಕೆ ಮಾರ್ಕೋಬಾರ್ದು? ಏನ್ ಹೇಳ್ತಾ ಇದ್ಯಾ ನೀನು? ಇದಕ್ಕಿಂತ ಸಾಯೋದೇ ಒಳ್ಳೇದು. ಸುಖ ದುಃಖದಲ್ಲಿ ನಿಮ್ ಜೊತೆ ಇರ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಸ್ವಾಮಿ.
ಇವತ್ ನಾನು ಅದನ್ನ ಹೇಗ್ ಮುರಿಲಿ? ನಿಮ್ ಅರ್ಧಾಂಗಿನಿ ಅಂತ ಕರೆಸ್ಕೋತೀನಿ ನಾನು. ಸ್ವಲ್ಪ ಭಾರನ ನಾನು ತಗೋತೀನಿ. ನೀವು ನಿಮ್ ಧರ್ಮನ ನಿಭಾಯಿಸಿದ್ರಿ, ನಾನು ಹಿಂದೆ ಉಳಿಬೇಕಾ ಸ್ವಾಮಿ? 1,000 ಸ್ವರ್ಣ ಮುದ್ರೆಗಳು. ನೋಡಿ, ದಾಸಿ ಸುಂದರವಾಗಿದ್ದಾಳೆ, ಯೌವನ ಇದೆ. ನೋಡಿ, ಕೂಗಿ, ನಿಮ್ಮ ಬೆಲೆ ಕೂಗಿ ಸ್ವಾಮಿ. 1,000 ಸ್ವರ್ಣ ಮುದ್ರೆಗಳು. 1,000 ಸ್ವರ್ಣ ಮುದ್ರೆಗಳು. 300 ಸ್ವರ್ಣ ಮುದ್ರೆಗಳು. 400 ಸ್ವರ್ಣ ಮುದ್ರೆಗಳು. 450 ಸ್ವರ್ಣ ಮುದ್ರೆಗಳು. 500 ಸ್ವರ್ಣ ಮುದ್ರೆಗಳು. ಬೇಕಾದ್ರೆ ತಗೋ, ಬೇಡವಾದ್ರೆ ನಾನು ಹೋಗ್ತೇನೆ. ಐದು 500 ಸ್ವರ್ಣ ಮುದ್ರೆಗಳು ಒಂದ್ಸಲ. 500 ಸ್ವರ್ಣ ಮುದ್ರೆಗಳು 2 ಸಲ. 500 ಸ್ವರ್ಣ ಮುದ್ರೆಗಳು 3 ಸಲ. ಸ್ವಾಮಿ, ದಾಸಿ ನಿಮ್ಮವಳಾದ. ತಗೋ. ಈಗ ನಿನ್ನ ಸ್ವಾಮಿ ಕಡೆ ಏನ್ ನೋಡ್ತಾ ಇದೀಯಾ? ನಡಿ ನನ್ ಜೊತೆ. ಅಮ್ಮ, ನಾನು ನಿನ್ ಜೊತೆ ಬರ್ತೀನಮ್ಮ. ಇವನು ನನ್ನ ಜೊತೆ ಕರ್ಕೊಂಡು ಬರ್ತೀನಿ. ಇವನು ನಾನಿಲ್ದೆ ಇರೋದಿಲ್ಲ. ನಂತರನೇ ಇವನು ನಿಮ್ ಸೇವೆ ಮಾಡ್ತಾನೆ. ಇವನು ನನ್ನ ಜೊತೆ ಕರ್ಕೊಂಡು ಹೋಗಿ ನಾನು ಏನ್ ಮಾಡ್ಲಿ? ಬ್ರಾಹ್ಮಣ ದೇವ, ನೀವು ದಯಾಳು. ಮಗನ್ನ ತಾಯಿಯಿಂದ ಬೇರೆ ಮಾಡಬೇಡಿ. ಇವತ್ತಿಂದ ನನ್ನ ಮಗನು ನಿಮ್ಮ ದಾಸ. ಸ್ವಲ್ಪ ಸ್ವರ್ಣ ಮುದ್ರೆಗಳನ್ನ ಕೊಡಿ. 100, 50. ನಡಿ, ನಿನಗೆ 100 ಸ್ವರ್ಣ ಮುದ್ರೆಗಳನ್ನ ಹೆಚ್ಚಿಗೆ ಕೊಡ್ತೀನಿ ನಾನು. ತಗೋ, 100 ಸ್ವರ್ಣ ಮುದ್ರೆಗಳು. ಹರಿಶ್ಚಂದ್ರ, ನೋಡಿದ್ಯಾ ನೀನು? ಧರ್ಮವನ್ನ ನಿಭಾಯಿಸಿ ಏನು ಗಳಿಸಿದೆ? ಸೋಲೊಪ್ಪಿಕೋ, ನಿನ್ನನ್ನು ಕ್ಷಮಿಸಿಬಿಡುವೆ. ಚಂದ್ರ ಹೋಗಲಿ, ಸೂರ್ಯ ಹೋಗಲಿ, ಜಗತ್ತಿನ ವ್ಯವಹಾರ ಹೋಗಲಿ, ಆದರೆ ಹರಿಶ್ಚಂದ್ರನಿಂದ ಸತ್ಯ ವಿಚಾರ ಮಾತ್ರ ಎಂದಿಗೂ ಹೋಗದಿರಲಿ. ಇವತ್ತು ಕೊನೆಯ ದಿನ ಹರಿಶ್ಚಂದ್ರ. ಧರ್ಮದ ಸೂರ್ಯಾಸ್ತ ಇನ್ನೂ ಆಗಿಲ್ಲ ಮಹರ್ಷಿ. ವಿಶ್ವಾಸ ಇದೆ ನನಗೆ. ಎಲ್ಲಿ ಧರ್ಮವಿರುತ್ತೋ ಅಲ್ಲಿ ವಿಜಯ ಇರುತ್ತೆ. ನೋಡು, ಸೂರ್ಯಾಸ್ತವಾಗಲು ಇನ್ನು ಸ್ವಲ್ಪವೇ ಸಮಯವಿದೆ. ಭಾಸ್ಕರ ಭಗವಂತ, ಇವತ್ತು ನನ್ನ ಜೊತೆಗಿರು. ಮತ್ತೊಮ್ಮೆ ಹರಿಶ್ಚಂದ್ರ ಕಾಶಿಯ ಸಂತೆಯಲ್ಲಿ ನಿಂತ. 400 ಸ್ವರ್ಣ ಮುದ್ರೆಗಳು, 400 ಸ್ವರ್ಣ ಮುದ್ರೆಗಳು, 400 ಸ್ವರ್ಣ ಮುದ್ರೆಗಳು. ಸ್ವಾಮಿ, 400 ಸ್ವರ್ಣ ಮುದ್ರೆಗಳು. 100 ಸ್ವರ್ಣ ಮುದ್ರೆಗಳು. 400 ಸ್ವರ್ಣ ಮುದ್ರೆಗಳು. 150 ಸ್ವರ್ಣ ಮುದ್ರೆಗಳು. 200 ಸ್ವರ್ಣ ಮುದ್ರೆಗಳು. 400 ಸ್ವರ್ಣ ಮುದ್ರೆಗಳು ಮಾತ್ರ. ಕೇವಲ 400 ಸ್ವರ್ಣ ಮುದ್ರೆಗಳು. ಕೇವಲ 400 ಸ್ವರ್ಣ ಮುದ್ರೆಗಳು. 400 ಸ್ವರ್ಣ ಮುದ್ರೆಗಳು. ನೀನು ಯಾರೇ ಆಗಿರು, ನಾನು ಶೂದ್ರ ಸರ್ದಾರ. ಹೆಣಗಳನ್ನು ಸುಡ್ತೇನೆ, ಸ್ಮಶಾನದಲ್ಲಿ ನನ್ನ ಜೀವನ ಸಾಗಿಸ್ತೇನೆ. 400 ಸ್ವರ್ಣ ಮುದ್ರೆಗಳಿಗೆ ನನಗೆ ದಾಸನಾಗಲು ಇಷ್ಟವಿದೆಯೇ? ನಾನು ಖಂಡಿತ ನಿಮ್ಮ ದಾಸನಾಗುತ್ತೇನೆ. ನಾನು ಸಿದ್ಧನಿದ್ದೇನೆ. ಹರಿಶ್ಚಂದ್ರನ ವಚನ ಪೂರ್ಣ ಆಯಿತು. ಆದ್ರೆ ಈಗ ಹರಿಶ್ಚಂದ್ರ ಅಗ್ನಿ ಸಮುದ್ರವನ್ನ ದಾಟಬೇಕು. ರಾಣಿ ಶೈವ್ಯ ಈಗ ದಾಸಿಯಾಗಿದ್ದಾಳೆ, ಹಾಗೂ ರಾಜ ಹರಿಶ್ಚಂದ್ರ ಇಂದು ಶೂದ್ರ. ಸುಟ್ಟ ಹೆಣಗಳ ಹೊಗೆ
ಹರಿಶ್ಚಂದ್ರನ ಕಣ್ಣೀರನ್ನು ಇಂದು ಒಣಗಿಸುತ್ತಿವೆ. ಯಾರಿದು ಒಂಟಿಯಾಗಿ ಈ ಕಡೆ ಬರ್ತಾ ಇದ್ದಾಳಲ್ಲ? ಈಕೆಗೆ ತನ್ನವರು ಅಂತ ಯಾರೂ ಇಲ್ವಾ? ನನ್ನದನ್ನೆಲ್ಲ ಕಳ್ಕೊಂಡು ನಾನಿದನ್ನ ಪಡ್ಕೊಂಡೆ. ಧಿಕ್ಕಾರವಿರಲಿ ನಿಮಗೆ ದೇವತೆಗಳೇ, ನೀವ್ ನನ್ನ ಮಗನ್ನ ರಕ್ಷಣೆ ಮಾಡ್ಲಿಲ್ಲ. ಶವನ ಇಲ್ಲಿಗೆ ತಗೊಂಡ್ ಬಾ ದೇವಿ. ಶೈವ್ಯ, ನಾನೇನ್ ನೋಡ್ತಾ ಇದ್ದೀನಿ? ನನ್ನ ರೋಹಿತಾಶ್ವನಿಗೆ ಏನಾಯ್ತು? ಇದು ನಿಮ್ಮ ಪುಣ್ಯದ ಫಲವಾಗಿದೆ ರಾಜ. ಪತಿನ ಕಳ್ಕೊಂಡೆ, ಪತ್ರನ್ನ ಕಳ್ಕೊಂಡೆ. ನಿಮ್ಮ ಧರ್ಮಕ್ಕೆ ಜೈಕಾರವಿರಲಿ. ನಾನು ಹೇಳ್ತಿದ್ದೀನಿ, ಎಲ್ಲಿ ಧರ್ಮವಿದೆಯೋ ಅಲ್ಲಿ ವಿಜಯ ಇಲ್ಲ. ನಿನಗೆ ಧಿಕ್ಕಾರ ವಿಶ್ವಾಮಿತ್ರ, ಧಿಕ್ಕಾರವಿರಲಿ ವಿಶ್ವಾಮಿತ್ರ. ಇವತ್ತು ನಿನ್ನ ಕಾರಣದಿಂದ ನನ್ನ ಮಗನಿಗೆ ಹಾವು ಕಚ್ಚಿತು. ಇವತ್ತು ನಿನ್ನ ಕಾರಣದಿಂದ ನಾನು ದಾಸಿಯಾದೆ. ಇವತ್ತು ನಿನ್ನ ಕಾರಣದಿಂದ ನನ್ನ ಗಂಡ ಶೂದ್ರನಾದ. ನನ್ನ ಕಂದ ಲೋಹಿತಾಶ್ವ. ಕರ ನೀಡು ದೇವಿ. ನಾನು ನಿನ್ನ ಪುತ್ರನಿಗೆ ಅಗ್ನಿ ನೀಡುವಂತಾಗಲಿ. ಅವನು ನಿಮ್ಮ ಮಗ ಕೂಡ. ದೇವಿ, ನಾನು ಶೂದ್ರ ಸರದಾರನ ದಾಸ. ಸ್ಮಶಾನದ ಕರ ತಗೊಳ್ಳದೆ ನಾನು ಯಾವ ಚಿತೆಗೂ ಅಗ್ನಿ ಕೊಡಕ್ಕಾಗಲ್ಲ. ಇದೇ ನನ್ನ ಸ್ವಾಮಿಯ ಆಜ್ಞೆ. ಅಯೋಧ್ಯೆಯ ರಾಜ ಹರಿಶ್ಚಂದ್ರನ ಪುತ್ರನ ಬಳಿ ಇವತ್ತು ಶವ ವಸ್ತ್ರ ಕೂಡ ಇಲ್ಲ. ಆದ್ರೂ ನೀವು ನನ್ನ ಹತ್ರ ಕರ ಕೇಳ್ತಾ ಇದ್ದೀರಾ? ಯಾವ ಧರ್ಮವನ್ನ ಈಗ್ಲೂ ನಿಭಾಯಿಸ್ತಾ ಇದ್ದೀರಾ ತಾವು? ಯಾವ ಧರ್ಮಕ್ಕಾಗಿ ನಾನು ನನ್ನ ರಾಜ್ಯವನ್ನು ಬಿಟ್ಟೆನೋ, ಯಾವ ಧರ್ಮಕ್ಕಾಗಿ ನಾನು ನನ್ನ ಪತ್ನಿಯನ್ನು ಮಾರಿದೆನೋ, ಯಾವ ಧರ್ಮಕ್ಕಾಗಿ ನನ್ನ ಪುತ್ರನನ್ನು ಮಾರಿದೆನೋ, ಯಾವ ಧರ್ಮಕ್ಕಾಗಿ ಸ್ವಯಂ ನನ್ನನ್ನೇ ಮಾರಿಕೊಂಡೆನೋ, ಆ ಧರ್ಮವನ್ನು ಇವತ್ತು ಹೇಗೆ ಬಿಡಲಿದ್ದೇವೆ? ಸ್ವಾಮಿ ಮತ್ತು ಸೇವಕನ ಧರ್ಮದಿಂದ ಬಂಧಿಯಾಗಿದ್ದೇನೆ. ಕರ ತಗೊಳ್ಳದೆ ನಾನು ನಿನ್ನ ಮಗನ್ನ ಸುಡೋದಕ್ಕೆ ಅನುಮತಿ ಕೊಡಕ್ಕಾಗಲ್ಲ. ಹಾಗಾದ್ರೆ ಸಾಮ್ರಾಟ ಹರಿಶ್ಚಂದ್ರ, ನೀವೇ ಹೇಳಿ, ಏನನ್ನ ಮಾರಿ ಕರವನ್ನ ತರಲಿ? ಕರ ಕೊಡಕ್ಕಾಗ್ಲಿಲ್ಲ ಅಂತಂದ್ರೆ ನೀನ್ ತೊಟ್ಟಿರೋ ವಸ್ತ್ರದ ಅರ್ಧ ಭಾಗನ ಕರದ ರೂಪದಲ್ಲಿ ಕೊಡು. ಧರ್ಮದ ಹೆಸರಲ್ಲಿ ನಿಮ್ಮ ಹೆಂಡತಿನ ಬೆತ್ತಲೆ ಮಾಡಬೇಕು ಅಂತಿದ್ದೀರಾ ನೀವು? ಹಾಗಾದ್ರೆ ಇದನ್ನು ತಗೊಳ್ಳಿ. ಹರಿಶ್ಚಂದ್ರ, ಧನ್ಯನಾದ ನೀನು. ಇವತ್ತು ನೀನು ಗೆದ್ದೆ, ನಾನು ಸೋತೆ. ನಿನ್ನ ಕುಲವು ಧನ್ಯ, ನಿನ್ನ ಆಚಾರ್ಯರು ಧನ್ಯರು. ವಿಶ್ವಾಮಿತ್ರನಾದ ನಾನು ಇವತ್ತು ನನ್ನ ತಪಸ್ಸಿನ ಬಲವನ್ನೆಲ್ಲ ನಿನಗೆ ನೀಡ್ತೀನಿ. ಏಳು ರೋಹಿತಾಶ್ವ,
ಕೆಲವರು ಹೇಳ್ತಾರೆ ಈ ಕಥೆ ಚೆನ್ನಾಗಿದೆ ಆದ್ರೆ ಸತ್ಯ ಅಲ್ಲ. ಒಳ್ಳೆ ಕಥೆಗಳು ಸತ್ಯವಾಗಿರೋದಿಲ್ವಾ? ಅಥವಾ ಸತ್ಯದ ಕಥೆಗಳು ಒಳ್ಳೇದಾಗಿರೋದಿಲ್ವಾ? ಯಾವುದೇ ಕವಿಯಾಗ್ಲಿ, ಕಥೆಗಾರನಾಗ್ಲಿ, ಲೇಖಕನಾಗ್ಲಿ ಇಂಥ ಕಥೆಯಾಗ್ಲಿ ಅಥವಾ ಕವಿತೆಯಾಗ್ಲಿ ರಚನೆ ಮಾಡಬಲ್ನೆ? ಅದರಲ್ಲಿ ಅವನ ಸಮಾಜ, ಅವನನ್ನ ನೋಡ್ದ ಗುರುತಿಸಿದ ಜನರು ಇರೋದಿಲ್ವೇ? ಅದಕ್ಕೆ ಯಾರೋ ಸತ್ಯ ಹೇಳಿದ್ದಾರೆ. ಯಾರು ಯಾವುದೇ ಆದರ್ಶದ ಮೇಲೆ ನಿಂತಿರೋದಿಲ್ವೋ ಅವರು ಪ್ರತಿ ಆಕರ್ಷಣೆಗೆ ಬೀಳ್ತಾರೆ. ಹೀಗಾಗಿ ನಾವೆಲ್ಲರೂ ಧರ್ಮದ ಮೇಲೆ ನಿಲ್ಲಬೇಕು. ಯಾಕಂದ್ರೆ ಧಾರ್ಯತೆ ಇತಿ ಧರ್ಮ. ನಮ್ಮನ್ನು ಧಾರಣೆ ಮಾಡೋದೇ ಧರ್ಮವಾಗಿರುತ್ತೆ. ಯಸ್ಯ ಪ್ರಸಾದಾತ್ ಭವಮ